ಎಲ್ರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಈಗಾಗಲೇ ಮಕ್ಕಳಿಗೆ ಸಂಬಂಧಪಟ್ಟ ಕಾಯ್ದೆಗಳ ಬಗ್ಗೆ ಮಾನಿಟರಿಂಗ್ ಮಾಡ್ತಾ ಇರೋದು ತಮಗೆಲ್ಲರೂ ಗೊತ್ತಿರೋ ವಿಷಯ. ಅದರಲ್ಲಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ತುಂಬ ನಾವು ಅದನ್ನು ಮಾನಿಟರಿಂಗ್ ಮಾಡ್ತಾ ಇರೋದು. ಏಕೆಂದರೆ ಮಕ್ಕಳು ಒಂದು ಶಿಕ್ಷಣದಲ್ಲಿ ಒಂದು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಪಡೆದರೆ ಮಕ್ಕಳಿಗೆ ಇರುವ ಸಮಸ್ಯೆಗಳನ್ನು ನಾವು ಬಗೆಹರಿಸಬಹುದು ಅಂತ ಅಂದ್ಕೊಂಡು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ 2009 ಅನ್ನು ನಾವು ಈಗ ಆಲ್ರೆಡಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪ್ರಗತಿ ಪರಿಶೀಲನೆಯನ್ನು ನಾವು ಆಲ್ರೆಡಿ ಮಾಡ್ತಾ ಇರೋದರಿಂದ ನಮಗೆ ಇಲ್ಲಿ ಕಂಡು ಬಂದಂಥ ಕೆಲವು ವಿಷಯಗಳ ಬಗ್ಗೆ ನಾನು ಇಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. LKGಯಿಂದ 8ನೇ ತರಗತಿವರೆಗೂ ನಾವು ಏನು ಅಂತಂದರೆ ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡ್ತಾ ಇರೋದು ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಅಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ಕೆಲವು 8ನೇ ತರಗತಿ ಆದಮೇಲೆ ಮುಂದೆ ಮಕ್ಕಳಿಗೆ ಶಿಕ್ಷಣವನ್ನು ಮುಂದುವರಿಸೋದು ಕಷ್ಟಕರವಾಗ್ತಾ ಇರೋದು. ನಮ್ಮ ಅನುದಾನಿತ ಶಾಲೆಗಳಲ್ಲಿ ಈ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು ನಮಗೆ ಕಂಡು ಬಂದಿರೋ ವಿಷಯ. ಏಕೆಂತಂದರೆ ಮುಂದೆ 9ನೇ ಮತ್ತು 10ನೇ ತರಗತಿಯಲ್ಲಿ ಮಕ್ಕಳಿಗೆ ಮತ್ತು ಪಾಲಕರಿಗೆ ತಮ್ಮ ಈ ಫೀಸನ್ನು ಕೊಡೋದು ಸ್ವಲ್ಪ ಕಷ್ಟಕರವಾಗುತ್ತಾ ಇದೆ ಅನ್ನೋದನ್ನು ನಮ್ಮ ಮಕ್ಕಳ ಮತ್ತು ಪಾಲಕರ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ನಮಗೆ ಬಂದಿದೆ. ಅದಕ್ಕಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಿಂದ ನಾವು ಸರ್ಕಾರಕ್ಕೆ ಮುಂದೆ ಕೂಡ ನಾವು 9, 10 ಕೂಡ ಆದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಉಚಿತ ಮತ್ತು ಕಡ್ಡಾಯವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಕೂಡ ನಾವು ರೆಕಮೆಂಡೇಶನ್ ಕೊಟ್ಟಿದ್ದೀವಿ. ಹಾಗೆಯೇ ಕೆಲವು ನಾವು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಏನು ಅಂತಂದರೆ ಶಿಕ್ಷಣವನ್ನು ನಾವು ಕಡ್ಡಾಯವಾಗಿ ಮುಂದುವರಿಸಬೇಕಾಗ್ತಾ ಇದೆ. ಕೆಲವೊಂದು ಕಡೆ ಈ ನಮ್ಮ ಹೈಸ್ಕೂಲ್ಗಳ ಮಕ್ಕಳು ಏನು ಅಂತಂತಂದರೆ ಅಲ್ಲಿ ಡ್ರಾಪ್ಔಟ್ ಆಗ್ತಾ ಇರೋದು ಕೂಡ ನಮಗೆ ಒಂದು ವಿಷಯ ಕಂಡು ಬರ್ತಾ ಇದೆ. ಏಕೆಂತಂತಂದರೆ ಅಲ್ಲಿ ಕೆಲವು ವ್ಯವಸ್ಥೆಗಳು ನಮ್ಮ ಹಳ್ಳಿಯಲ್ಲಿರುವ ಶಾಲೆಗಳು ಮುಂದೆ ಅಲ್ಲಿ 7ನೇ ತರಗತಿಯಲ್ಲಿದ್ದು ಮುಂದೆ 8, 9, 10ನೇ ತರಗತಿಗೆ ಬೇರೆ ಒಂದು ಶಾಲೆಗೆ ಹೋಗಬೇಕಾದಾಗ ಮಕ್ಕಳಿಗೆ ಆ ಒಂದು ವ್ಯವಸ್ಥೆ ಒಂದು ಸ್ವಲ್ಪ ಸಿಗ್ತಾ ಇಲ್ಲ ಅಂತಂದು ಕೂಡ ನಮಗೆ ಕಂಡು ಬಂದಿರೋದ್ರಿಂದ ಮಕ್ಕಳಿಗೆ ನಾವು ಏನು ಅಂತಂದರೆ ಈ ಶಾಲೆಗೆ ಹೋಗಲಿಕ್ಕೆ ತಾವು ಆ ಊರಿಂದ ತಮ್ಮ ವಿಲೇಜಿಂದ ಬೇರೆ ಊರಿಗೆ ಹೋಗ್ಲಿಕ್ಕೆ ಕೂಡ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಲಿಕ್ಕೆ ಆ ಒಂದು ವಿಷಯವನ್ನು ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ. ಇದರಿಂದ ಕೆಲವು ಕಡೆ ಮಕ್ಕಳಿಗೆ ಆಲ್ರೆಡಿ ಬಸ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳು ಈಗ ಅವರ ಸಮಯಕ್ಕೆ ತಕ್ಕ ಹಾಗೆ ಅವರು ಶಾಲೆಗಳನ್ನು ಅಪ್ರೋಚ್ ಮಾಡಲಿಕ್ಕೆ ಕೂಡ ಈಗ ಆಲ್ರೆಡಿ ನಾವು ಸರ್ಕಾರಕ್ಕೆ ಹೇಳಿದರೆ ಅದನ್ನು ಕೂಡ ಕ್ರಮ ವಹಿಸಿದ್ದಾರೆ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಕೂಡ ಅನುಕೂಲವಾಗಿದೆ. ಹಾಗೆಯೇ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಕೂಡ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದಾಗ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಪೌಷ್ಟಿಕ ಆಹಾರವನ್ನು ಸಿಗುವ ಥರ ನಾವು ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಎಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಯವರ ಜೊತೆ ಕೂಡ ನಾವು ಏನು ಅಂತಂದರೆ ಒಂದು ಸಭೆ ನಡೆಸಿ ಒಳ್ಳೆಯ ರೀತಿಯ ಮತ್ತು ಬಿಸಿಯಾದ ಊಟವನ್ನು ಮಕ್ಕಳಿಗೆ ತಲುಪುವ ಹಾಗೆ ನಾವು ಕ್ರಮವನ್ನು ವಹಿಸಿದ್ದೇವೆ. ಹಾಗೆಯೇ ನಮ್ಮ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ವಸತಿ ಶಾಲೆಗಳಿಗೆ ವಿಸಿಟ್ ಮಾಡಿದಾಗ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಸಿಗಬೇಕು ಅಂತ ಅಂದ್ಕೊಂಡು ಇಲಾಖೆಗಳ ಜೊತೆ ಕೂಡ ನಾವು ಈಗಾಗಲೇ ಕೆಲವು ಸಭೆಗಳನ್ನು ನಡೆಸಿ ಪ್ರತಿಯೊಂದು ಮಗುವಿಗೆ ಅವರದೇ ಆದ ಹಕ್ಕುಗಳನ್ನು ಗೌರವವಾಗಿ ಕೊಡಲಿಕ್ಕೆ ಕೂಡ ನಾವು ಕ್ರಮ ವಹಿಸಲು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ನಾವು ಹೇಳಿದ್ದೇವೆ. ಅಲ್ಲಿ ಕೂಡ ಪ್ರತಿಯೊಂದು ಮಗುವಿಗೆ ಅವರಿಗೆ ಪೌಷ್ಟಿಕ ಆಹಾರದಲ್ಲಿ ಒಂದು ಒಳ್ಳೆಯ ರೀತಿಯ ಆಹಾರ ಕೂಡ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸಿಗಬೇಕು. ಹಾಗೆಯೇ ಈಗ ನಮ್ಮ ಕರ್ನಾಟಕ ಸರ್ಕಾರವು ಪ್ರತಿ 3 ತಿಂಗಳಿಗೆ ಮಕ್ಕಳಿಗೆ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅಂತ ಇತ್ತು. ಈಗ ಅದನ್ನು ಪ್ರತಿ ತಿಂಗಳಿಗೆ ಮಗುವಿಗೆ ಹೆಲ್ತ್ ಚೆಕಪ್ ಮಾಡಬೇಕು ಅಂತ ಕೂಡ ಈಗ ಹೊಸ ಒಂದು ಸರ್ಕಾರದ ಆದೇಶ ಮಾಡಿದ್ದಾರೆ. ಅದನ್ನು ಕೂಡ ನಾವು ಮಾನಿಟರಿಂಗ್ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಮಗುವಿಗೂ ಪ್ರತಿ ತಿಂಗಳಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಆಗಲೇಬೇಕು ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಈ ಒಂದು ವ್ಯವಸ್ಥೆ ಆಗಲೇಬೇಕು ಅಂತ ಅಂದ್ಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ. RBSK ಅವರು ಕೂಡ ಕೆಲವೊಂದು ಹಾಸ್ಟೆಲ್ಸ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಮತ್ತು ನಮ್ಮ ಶಾಲೆಗಳಿಗೆ ಕೂಡ ವಿಸಿಟ್ ಮಾಡ್ತಾ ಇರೋದನ್ನು ನಾವು ಈಗಾಗಲೇ ನೋಡ್ತಾ ಇರೋದರಿಂದ ಮಕ್ಕಳಿಗೆ ಯಾವುದೇ ಒಂದು ಹೆಲ್ತ್ ವಿಷಯದಲ್ಲಿ ಪ್ರತಿಯೊಂದು ಕೂಡ ನೋಟ್ ಡೌನ್ ಮಾಡಿ ಅದನ್ನು ನಮ್ಮ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಕೂಡ ನಾವು ಈಗ ಈ ಎಲ್ಲ ಸಭೆಗಳಲ್ಲಿ
ಹೇಳ್ತಾ ಇರೋದು ಒಂದು ಗಮನಾರ್ಹ ವಿಷಯ ಅಂತ ಹೇಳ್ತಾ ಇರೋದು. ಹಾಗೆ ಪ್ರತಿ ಜಿಲ್ಲೆಗೆ ನಾವು ಹೋದಾಗ ನಮ್ಮ ಈ NRCಗಳಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಅಪೌಷ್ಟಿಕ ಮಕ್ಕಳು ಕೂಡ ಏನಂದರೆ NRCಗೆ ಬಂದು ಅಲ್ಲಿ ತಮ್ಮದೇ ಆದ ಒಂದು ವ್ಯವಸ್ಥೆಯನ್ನು, ಗೌರ್ಮೆಂಟ್ ವ್ಯವಸ್ಥೆಯ ಕೆಲವು ವಿಷಯಗಳ ಬಗ್ಗೆ ನಾವು ಕೂಡ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದೀವಿ. ಅಪೌಷ್ಟಿಕ ಮಕ್ಕಳು ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಬಂದು ಮಕ್ಕಳು 15 ದಿವಸ ಉಳ್ಕೊಂಡ್ರೆ ನಮ್ಮ ಪೌಷ್ಟಿಕ ಆಹಾರ ಸರ್ಕಾರದಿಂದ ಸಿಗುವ ಆಹಾರವನ್ನು ಮಕ್ಕಳು ತೆಗೆದುಕೊಂಡಾಗ ಅವರು ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕೂಡ ಕಂಡಿದೆ. ಆದರೆ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಏನಾಗ್ತಾ ಇದೆ ಅಂತಂತಂದರೆ NRCಯಲ್ಲಿರುವ ಬೆಡ್ಗಳು ಫುಲ್ ಆಗ್ತಾಯಿಲ್ಲ, ಕೆಲವೊಂದು ಹಾಗೆ ಉಳಿದಿದೆ. ಬಟ್ ಅಪೌಷ್ಟಿಕ ಮಕ್ಕಳು ಕೂಡ ಇರೋದರಿಂದ ಅಲ್ಲಿನ ಕನ್ವರ್ಜೆನ್ಸ್ ಮಾಡಿದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರ ಒಂದು ಕನ್ವರ್ಜೆನ್ಸ್ ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಅಪೌಷ್ಟಿಕ ಮಕ್ಕಳರು ಸ್ಯಾಮ್ ಇರೋ ಮಕ್ಕಳು ಕೂಡ ಅಲ್ಲಿ ಅಂತಂತಂದರೆ ಈ ಒಂದು ಕನ್ವರ್ಜೆನ್ಸಿಂದ ಅಂಗನವಾಡಿಯವರು ಕೂಡ ಏನು ಮಾಡಬೇಕು ಅಂದರೆ ತಮ್ಮ ವ್ಯಾಪ್ತಿಯಲ್ಲಿರುವ ಸ್ಯಾಮ್ ಮಕ್ಕಳನ್ನು ಇಮಿಡಿಯೇಟಾಗಿ NRCಗೆ ಅವರು ದಾಖಲಾತಿ ಮಾಡಲು ಕೂಡ ನಾವು ಆಲ್ರೆಡಿ ಅವರಿಗೆ ಒಂದು ಕ್ರಮ ವಹಿಸಲು ಕೂಡ ಹೇಳಿದ್ದೀವಿ. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಒಂದು ಪೋಕ್ಸೋ ಕಾಯ್ದೆ ಅಡಿ ನೋಡಿದಾಗ ಕೆಲವು ವಿಷಯಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಈ ಪೋಕ್ಸೋ ಕಾಯ್ದೆಯಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ಮಕ್ಕಳಿಗೆ ಏನು ಅಂತಂದರೆ ಸ್ವಲ್ಪ ಕೌನ್ಸ್ಲಿಂಗ್ ಸಿಗಬೇಕು ಅಂತ ನಾವು ನೋಡಿದ್ದೀವಿ. ಕೆಲವು ಕಡೆ ಸಪೋರ್ಟ್ ಪರ್ಸನ್ಗಳು ಸಿಗ್ತಾ ಇಲ್ಲ ಅಂತ ಕೂಡ ನಮ್ಮ ಗಮನ ಹರಿಸಿದ್ದೀವಿ. ಹಾಗಾಗಿ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ನಮ್ಮ ಮಕ್ಕಳಿಗೆ ಈ ಒಂದು ಸಪೋರ್ಟ್ ಪರ್ಸನನ್ನು ಸಿಗಲೇಬೇಕು ಅಂತ ಕೂಡ ನಮ್ಮ ಆಯೋಗದಿಂದ ನಾವು ಇದನ್ನು ತಾವೆಲ್ಲರೂ ಕ್ರಮ ವಹಿಸಬೇಕು ಅಂತ ನಮ್ಮ DCP ಯೂನಿಟ್ಗಳಿಗೆ ಕೂಡ ಪ್ರತಿಯೊಂದು ಸಭೆಗಳಲ್ಲಿ ಅವರಿಗೆ ನಾವು ಈ ಒಂದು ಕ್ರಮ ವಹಿಸಲು ಹೇಳಿದ್ದೀವಿ. ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಸಪೋರ್ಟ್ ಪರ್ಸನ್ಗಳನ್ನು ತಗೊಳ್ತಾ ಇದ್ದಾರೆ ಈಗ. ಆಮೇಲೆ ಇನ್ನೊಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಈಗ ಕೆಲವೊಂದು ನಾವು ವೆಬ್ಸೈಟಲ್ಲಿ ಮತ್ತು ಈಗ ಒಂದು ಮಕ್ಕಳ ನೋಡಿದಾಗ ಟೀನೇಜ್ ಪ್ರೆಗ್ನೆನ್ಸಿ ತುಂಬ ಆಗ್ತಾ ಇರೋದು ಕೂಡ ನಾವು ಗಮನ ಹರಿಸಿದ್ದೀವಿ. ಆ ಮಕ್ಕಳಿಗೂ ಕೂಡ ಏನು ಅಂದರೆ ಒಂದು ಕೌನ್ಸ್ಲಿಂಗ್ ಆಗಬೇಕು ಅನ್ನೋದ್ರ ಬಗ್ಗೆ ತುಂಬ ನಾವು ವ್ಯವಸ್ಥೆಯಲ್ಲಿ ಒಂದು ಕಾನೂನಿನ ಅರಿವು ಕೂಡ ಇರಬೇಕಾಗಿದೆ. ಅವರಿಗೆ ಈ ಒಂದು ನಮ್ಮ ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವು ಕೂಡ ಮಾಡಲಿಕ್ಕೆ ನಾವು ಕೂಡ ನಮ್ಮ ಈ ಒಂದು DCP ಯೂನಿಟ್ ಕೂಡ ಮುಂದಾಗಿದೆ. ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇಂಥ ಒಂದು ಟೀನೇಜ್ ಪ್ರೆಗ್ನೆನ್ಸಿ ಇರುವ ಮಕ್ಕಳು ಅಲ್ಲಿ ಬಂದರೆ ಈಗ FIR ಕೂಡ ಮಾಡ್ತಾ ಇದ್ದಾರೆ. ಅದು ಒಂದು ಗಮನಾರ್ಹ ವಿಷಯ ಅಂತ ಅಂದ್ಕೊಂಡು ನಾವು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು.